ಹೇಳಿದ್ನಲ್ಲ ಅಜ್ಜಿ, ನಾನು ಹೇಗೋ ಇದನ್ನ ಬಗೆಹರಿಸ್ಕೋತೀನಿ. ನೀನು ತಲೆ ಕೆಡ್ಸ್ಕೋಬೇಡ. ಆದರೆ ನೀನು ನನಗೊಂದು ಮಾತು ಕೊಡಬೇಕು. ಏನು ಅದು? ನೀನು ಈ ಥರ ನಮ್ಮ ಮನೇಲಿ ಯಾರಿಗೂ ನೋಡೋಕ್ಕಾಗ್ತಿಲ್ಲ. ಅಪ್ಪ ಅಮ್ಮಂಗಂತೂ ನಿಂದೆ ಯೋಚನೆ ಆಗೋಗಿದೆ. ಅದಕ್ಕೆ ಇನ್ನೂ ನೀನು ಹೀಗೆ ಇರೋದು ಸರಿ ಅನಿಸ್ತಿಲ್ಲ ನನಗೆ. ನೀನು ಸರಿ ಹೋಗಿದ್ಯಾ ಅಂತ ನನ್ನ ಮನೆಯವ್ರಿಗೆಲ್ರಿಗೂ ಹೇಳ್ತೀನಿ. ಆದರೆ ನೀನು ಜಯಂತ್ ಅವ್ರ ಬಗ್ಗೆ ಮಾತ್ರ ಬಾಯಿ ಬಿಡಬಾರ್ದು. ಇಲ್ಲ ಅಂದರೆ ನನ್ನ ಮೇಲೆ ಆಣೆ. ಅದು ಹೇಗಾಗುತ್ತೆ? ಅವನ ಬಗ್ಗೆ ನಾನು ಹೇಳ್ತೀನಿ ಗೊತ್ತಾ. ಪ್ಲೀಸ್ ಅಜ್ಜಿ, ನನ್ನ ಮಾತು ಕೇಳು. ನೀನು ದಯವಿಟ್ಟು ಏನೂ ಹೇಳಬೇಡ. ನನಗೆ ಪ್ರಾಮಿಸ್ ಮಾಡು. ಅಪ್ಪ, ಅಮ್ಮ, ಅಕ್ಕ, ಬೇಗ ಬನ್ನಿ. ಅಜ್ಜಿ ಮಾತಾಡ್ತಾ ಇದ್ದಾರೆ. ಏನಾಯ್ತು ಮಗಳೇ? ಅಪ್ಪ, ಅಜ್ಜಿ ಕಂಡ್ಬಿಟ್ರು, ಮಾತಾಡ್ತಿದ್ದಾರೆ. ಮಾತಾಡಿದ್ರ? ಹೌದು. ಅಮ್ಮ, ನಾನುಮ್ಮ ನಿನ್ ಮಗ ಸೀನಾ ಬಂದಿದ್ದೀನಿ. ಲಕ್ಷ್ಮಿ, ಡಾಕ್ಟರ್ ಫೋನ್ ಮಾಡಿ ಬರ್ತೀನಿ. ಯಾರಪ್ಪ ಇದಷ್ಟೊತ್ತಲ್ಲಿ? ಚೆಲ್ವಿ, ಹೇಳು ಚೆಲ್ವಿ. ಅಕ್ಕ, ನಿಮ್ಗೊಂದು ಖುಷಿ ಸುದ್ದಿ. ಸಂತೋಷದ ವಿಷಯನಾ? ಏನದು? ಅಜ್ಜಿಗೆ ಪ್ರಜ್ಞೆ ಬಂದೈತೆ. ಏನೋ ಏನ್ ಹೇಳ್ತಾ ಇದೀಯ ನೀನು ಚೆಲ್ವಿ? ಹೌದು ಅಕ್ಕ, ಜಾನು ಅವ್ರ ಕಾಲ್ ಗುಣನೋ ಏನೋ. ಜಾನು ಬಂದ್ಮೇಲೆ ಅಜ್ಜಿ ಸರಿ ಹೋಗ್ಬಿಟ್ರು. ಈಗಲೂ ಜಾನು ಅಜ್ಜಿ ಹತ್ರ ಮಾತಾಡುವಾಗ ಅಜ್ಜಿಗೆ ಪ್ರಜ್ಞೆ ಬಂದು ಜಾನು ಅವ್ರ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಟ್ರು. ಚೆಲ್ವಿ, ಎಂತ ಸಂತೋಷದ ವಿಷಯ ಹೇಳ್ಬಿಟ್ಟೆ ಚೆಲ್ವಿ ನೀನು. ಆ ದೇವರು ನಮ್ಮ ಅತ್ತೆ ಮಾವನ ಕಷ್ಟನ ನೋಡೋಕ್ಕಾಗದೆ ಇನ್ಮೇಲಾದ್ರೂ ಸುಖವಾಗಿರಿ ಅಂತ ಒಂದಾದ್ಮೇಲೆ ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಹೌದು ಅಕ್ಕ, ಅತ್ತೆ ಮಾವ ಅಂತೂ ಸಾನೇ ಖುಷಿಯಾಗವ್ರೆ. ಚೆಲ್ವಿ, ಅಜ್ಜಿಗೆ ಜಾನು ಅಂದರೆ ಪ್ರಾಣ ಗೊತ್ತಾ? ಅವಳು ಪಟಪಟ ಅಂತ ಮಾತಾಡಿಕೊಂಡು ಮನೆ ತುಂಬ ತಿರ್ಗಾಡೋವಾಗ ಮನೇಲಿ ಎಂಥ ಕಳೆ ಇತ್ತು ಗೊತ್ತಾ? ಎಲ್ಲರ ಹತ್ರ ಕಿಟ್ಲೆ ಮಾಡಿಕೊಂಡು ತುಂಟತನ ಮಾಡ್ಕೊಂಡು ಅವಳು ತಿರ್ಗಾಡ್ತಾ ಇರೋದನ್ನು ನೋಡೋದಕ್ಕೆ ಒಳ್ಳೆ ಖುಷಿ ಆಗ್ತಿತ್ತು. ಅಜ್ಜಿಗೆ ಜಾನು ಮಾತನ್ನೆಲ್ಲ ಕೇಳಿ ಮತ್ತೆ ಹಿಂದಿಂದೆಲ್ಲ ನೆನಪಾಗಿ ಎಚ್ಚರ ಆಯಿತು ಅಂತ ಅನಿಸುತ್ತೆ. ಎಷ್ಟು ಒಳ್ಳೆ ಕೆಲಸ ಆಯಿತು ಅಲ್ಲ? ನಾನು ಈ ವಿಷಯನ ಈಗಲೇ ನಮ್ಮನೆಯವರು ತಿಳಿಸ್ತೀನಿ. ಇಡ್ತೀನಿ. ಸರಿ ಅಕ್ಕ, ಆಯ್ತು. ರೀ, ಏನ್ರಿ ರೀ, ಬನ್ರಿ. ಏನೇ ಒಳ್ಳೆ ಮೈಮೇಲೆ ದೇವ ಬಂದವ್ರಂಗೆ ಆಡ್ತಿದ್ಯಲ್ಲ ರೀ. ಏನ್ ಗೊತ್ತಾ, ಅಜ್ಜಿ ಹುಷಾರಾಗಿದಾರಂತೆ, ಅವ್ರಿಗೆ ಪ್ರಜ್ಞೆ ಬಂದಿದೆಯಂತೆ. ಹೌದಾ? ಏನೇ ಅಪ್ಪ ಅಮ್ಮಗ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು, ಲಾಟ್ರಿ ಮೇಲೆ ಲಾಟ್ರಿ. ರೀ, ಏನ್ ನಿಮ್ ಖುಷಿನೇ ಆಗ್ತಿಲ್ವಾ? ಒಳ್ಳೆ ಹಿಂಗ್ ತಿಂದ್ ಮಂಗನ್ ತರ ಮಕ ಮಾಡ್ಕೊಂಡಿದೀರಪ್ಪ. ರೀ ಬನ್ರಿ, ಹೋಗಿ ಅಜ್ಜಿ ನೋಡ್ಕೊಂಡ್ಬಿಡೋಣ ಬನ್ನಿ. ಮತ್ತೆ ಹೋಗ್ಬೇಕೇನೆ, ಸುಮ್ಮನೆ ಪೆಟ್ರೋಲ್ ವೇಸ್ಟ್. ಏನ್ರಿ ನೀವು, ಅಜ್ಜಿ ಹುಷಾರಾಗಿದೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಅಂತಂದ್ರೆ ಈಗ್ಲೇ ಹೋಗ್ಬೇಕಾ ಆಗ್ಲೇ ಹೋಗ್ಬೇಕಾ ಅಂತ ರಾಗ ಎಳಿತೀರಪ್ಪ. ಏನ್ ಮೈಸೂರಿಗೋ ಬೆಂಗಳೂರಿಗೋ ಹೋಗ್ಬೇಕಾ ನೀವು? ಒಂದ್ 4 ರೋಡ್ ದಾಟಿದ್ರೆ ಇಲ್ಲೇ ಇದೆಯಪ್ಪ. ಹಾಗಲ್ಲ ಕಣೆ, ಅದು ಹೌದಲ್ವಾ? ಸರಿ, ಹಂಗೆ ಮಾಡೋಣ. ಏನೋ ದೇವರೆಲ್ಲ ಒಳ್ಳೇದೇ ಮಾಡ್ತಿದ್ದಾನೆ. ಅವನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಇನ್ನು ನಮ್ ಜಾನುನ ಜಯಂತ್ ಅವ್ರ ಮನೆಗೆ ಕಳ್ಸ್ಕೊಟ್ಬಿಟ್ರೆ ಸಾಕು, ಅಲ್ಲಿಗೆಲ್ಲ ಒಳ್ಳೇದಾದಂಗೆ. ರೀ, ನನ್ಗಂತೂ ಅವಳನ್ನ ಮೊದಲನೇ ಸಲ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸ್ಕೊಡ್ತಾ ಇರೋ ಹಾಗೆ ಅನಿಸ್ತಿದೆ. ಅನ್ಸುತ್ತೆ ಬಿಡ. ಜಯಂತ್ ಅವ್ರು ಎಷ್ಟು ಒಳ್ಳೆಯವರಲ್ವ ರೀ. ಒಂದು ದಿನಕ್ಕೂ ಅವರು ನಮ್ ಜಾನು ಬದುಕಿಲ್ಲ ಅನ್ನೋದನ್ನ ಒಪ್ಕೊಳ್ಳೇ ಇಲ್ಲ ನೋಡಿ. ಪುಣ್ಯ ಮಾಡಿರೋರ್ಗಷ್ಟೇ ಅಷ್ಟೊಳ್ಳೆ ಗಂಡ ಸಿಗೋದು. ಅವನು ಎಷ್ಟು ಒಳ್ಳೆಯವನು ಅಂತ ನನಗೆ ಮಾತ್ರ ಗೊತ್ತು ಕಣೆ. ರೀ, ಜಯಂತ್ ಮತ್ತೆ ಜಾನುನ
ಮತ್ತೆ ಒಟ್ಟಿಗೆ ಕಳ್ಸ್ಕೊಡೋ ಸಂದರ್ಭ ಬಂದಿದೆ. ಈ ಸಲ ಅವ್ರನ್ನ ನಮ್ಮನೆಯಿಂದಾನೇ ಕಳ್ಸ್ಕೊಂಡೋಣ ರೀ. ನಂಗೆ ತುಂಬ ಖುಷಿ ಆಗುತ್ತೆ. ನಿಂಗೇನೋ ಖುಷಿ, ಆದರೆ ಅಂಥ ಕ್ರೂರಿ ಜೊತೆ ನನ್ನ ತಂಗಿ ಅದು ಹೆಂಗೆ ಸಂಸಾರ ಮಾಡ್ತಿದ್ಲೋ ಏನೋ. ಅಲ್ಲ, ಅವ್ನು ನಿಜವಾಗ್ಲೂ ಜಾನುನ ಅಷ್ಟೊಂದು ಪ್ರೀತಿ ಮಾಡ್ತಾನ? ಅವನು ಹೊರಗಡೆ ತುಂಬ ಒಳ್ಳೆಯವನನ್ನು ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದಾನೆ. ಅವ್ನು ನಿಜವಾದ ಬಣ್ಣ ಏನು ಅಂತ ಯಾರ ಮುಂದೆನೂ ಹೇಳೋಕ್ಕಾಗಲ್ಲ. ಒಂದು ಪಕ್ಷ ಹೇಳಿದ್ರು ನನ್ನ ಹೆಂಡ್ತಿನೇ ನಾನು ನಂಬಲ್ಲ. ರೀ ಏನ್ರಿ ಅದು? ಮತ್ತೆ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಈ ಸಲ ಏನು? ಏನಿಲ್ಲ ಕಣೆ, ಒಂದೇ ಸಲ ಇಷ್ಟೆಲ್ಲ ಒಳ್ಳೇದು ಹೇಗೆ ನಡೆಯೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಓ ಬಿಡ್ತು ಅನ್ನಿ, ಕಂಡಾಕ್ಬೇಡಿ ನೀವು. ಎಲ್ಲ ಒಳ್ಳೇದಾಗ್ತಾ ಇದೆ ತಾನೇ, ಯಾಕೆ ಅಂತ ಯೋಚನೆ ಮಾಡೋದು ಬಿಟ್ಟು ಖುಷಿ ಪಡಿ. ನನಗೆ ತುಂಬ ಖುಷಿ ಇದೆ ಕಣೆ, ಖುಷಿ ಇದೆ, ಖುಷಿ ಇದೆ. ಇದೇ ಖುಷಿನಲ್ಲಿ ಒಂದು ಕೆಲಸ ಮಾಡ್ತೀರಾ? ನೀವೇ ಹೋಗಿ ಜಯಂತ್ ಅವ್ರನ್ನ ಕರ್ಕೊಂಬಂದ್ಬಿಡ್ತೀರಾ? ನಾನಕ್ಕೆ ಹೋಗ್ಬೇಕು? ನೀವೇಕೆ ಹೋಗ್ಬೇಕು ಅಂದ್ರೆ, ನೀವು ತಾನೇ ಜಾನುನ್ ಅಣ್ಣ. ಅದಕ್ಕೆ ನೀವೇ ಹೋಗಿ ಜಯಂತ್ ಅವ್ರನ್ನ ಕರ್ಕೊಂಬಂದು ತಂಗಿನೋಳ್ ಗಂಡನು ಮತ್ತೆ ಒಟ್ಟಿಗೆ ಸೇರಿಸ್ರಿ. ಇವಳು ಹೋಗಿ ಬಂದು ನನ್ನೇ ತಗಲಾಕ್ತಾಳಲ್ಲಪ್ಪ. ನಾನು ಅವ್ನು ನೋಡೋಕೆ ಭಯ ಪಡ್ತಿದ್ರೆ ಕರ್ಕೊಂಡು ಬನ್ನಿ ಅಂತಿದ್ದಾಳಲ್ಲ. ಆಮೇಲೆ ಅತ್ತೆ ಮರ್ಡ್ರ್ ವಿಷಯ ಏನಾದರೂ ಬಾಯಿ ತಪ್ಪಿ ಒದರ್ಬಿಟ್ರೆ ಅಷ್ಟೇ ನನ್ನ ಕತೆ. ಲೆಕ್ಕ ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ. ಅಯ್ಯೋ, ನಿಮ್ಮ ಯೋಚನೆಗೆ ಇಷ್ಟು ಮತ್ತೇನ್ರಿ ಯೋಚನೆ ಮಾಡ್ತಿದ್ದೀರಾ? ಈಗ ಹೋಗ್ತೀರಾ ಇಲ್ವೋ? ಹೋಗ್ತೀನಿ ರೇ. ಹೋಗಿ ಮತ್ತೆ. ಹಿಂಗೇನು ಟಾರ್ಚರ್ ಕೊಡ್ತೀಯ? ಇವತ್ತೇ ಹೋಗ್ಬೇಕೇನೆ? ಬೆಳಗ್ಗೆ ಹೋದ್ರೆ ಆಗಲ್ವಾ? ಅದು ಸರಿನೇ, ಆದರೆ ನಾಳೆ ಬೆಳಿಗ್ಗೆನೇ ಹೋಗಬೇಕು. ನೀವು ಹೋಗಿ ಅವರಿಗೆಲ್ಲ ವಿಷಯನ ತಿಳಿಸಿ ಅವ್ರನ್ನ ನಮ್ಮನೆ ಕರ್ಕೊಂಬನ್ನಿ. ಜಯಂತ್ ಅವ್ರನ್ನ ಕರ್ಕೊಂಬರೋದಕ್ಕೆ ನೀವೇ ಹೋಗ್ತಿದ್ದೀರಾ ಅಂತ ನಾನು ಅತ್ತೆ ಮಾವನಿಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಸರಿನಾ?